5 ಬೆಡ್ರೂಮಿನ ಒಂದು ಗೆಸ್ಟ್ ಹೌಸ್ ಇದೆ, ಮತ್ತೊಂದು 2 ಬೆಡ್ರೂಮ್ ಗೆಸ್ಟ್ ಹೌಸ್ ಕೂಡ ಇದೆ. 700 ಕೆಪಾಸಿಟಿ ಇರುವಂಥ ಒಂದು ಮಿನಿ ಪಾರ್ಟಿ ಹಾಲ್, ಒಂದು ರೀಸನೇಬಲ್ ಪ್ರೈಸ್ ಕೂಡ ಕೊಡ್ತಾರೆ. ಪ್ರತ್ಯೇಕವಾಗಿ ಹೋಟೆಲ್ಗೆ ಹೋಗಬೇಕಂತಿಲ್ಲ, ನಿಮ್ಮ ಮನೆ ಊಟವನ್ನು ನೀವೇ ಇಲ್ಲಿ ತಯಾರಿಸಿ. ಈ ಗೆಸ್ಟ್ ಹೌಸ್ನಲ್ಲಿ ನಿಮಗೆ ಎಲ್ಲ ಬೆಡ್ರೂಮ್ಗಳು AC ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಹೇಗಿದ್ದೀರಾ? ನಾನಿವತ್ತು ಚಂದ್ರನಗರ ಕಾಪು ಇಲ್ಲಿ ಬಟರ್ಫ್ಲೈ ಗೆಸ್ಟ್ ಹೌಸ್ಗೆ ಬಂದಿದ್ದೀನಿ. ಒಂದು ಹಳ್ಳಿಯ ಸೊಗಡನ್ನು ಒಂದು ತೋರಿಸುವಂಥ ಜಾಗ ಇದು. ಇದು ಸ್ವಲ್ಪ ಸಿಟಿಗಿಂತ ಒಳಗಿದೆ. ನಮ್ಮ ಉಡುಪಿ ಮತ್ತು ಮಂಗಳೂರು ಹೈವೇಯಿಂದ ಬರುವಾಗ ನೀವು ಕಾಪುಗೆ ಬಂದರೆ ಕಾಪುವಿನಿಂದ ಸುಮಾರು ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದು ನಿಮಗೆ ಸಿಗುತ್ತೆ. ಇಲ್ಲಿ ಮಿನಿ ಪಾರ್ಟಿ ಹಾಲ್ ಒಂದಿದೆ, ಮತ್ತು ಅದಕ್ಕೆ ತಕ್ಕ ಒಂದು ಗೆಸ್ಟ್ ಹೌಸ್ ಕೂಡ ಇದೆ. ಇವರು ಇದನ್ನು ಎರಡನ್ನು ಒಟ್ಟು ಮಾಡಿ ನಿಮಗೆ ಕೊಡ್ತಾರೆ. ಬೇಕಿದ್ದರೆ ಒಂದು 5 ಬೆಡ್ರೂಮಿನ ಒಂದು ಗೆಸ್ಟ್ ಹೌಸ್ ಇದೆ, ಮತ್ತೊಂದು 2 ಬೆಡ್ರೂಮ್ ಗೆಸ್ಟ್ ಹೌಸ್ ಕೂಡ ಇದೆ. ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಿಮಗೆ ಕೊಡ್ತಾರೆ. ಒಂದು 700 ಕೆಪಾಸಿಟಿ ಇರುವಂಥ ಒಂದು ಮಿನಿ ಪಾರ್ಟಿ ಹಾಲ್. ಆದರೆ ಇದರಲ್ಲಿ ಸುಮಾರು ಒಂದು 1000 ಜನರವರೆಗೆ ನಿಮಗೆ ಇಲ್ಲಿ ಏನು ಫಂಕ್ಷನ್ ಮಾಡ್ಬೋದು. ನಿಮಗೆ ಎಲ್ಲ ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ ಆಗಲಿ, ಪವರ್ ಬ್ಯಾಕಪ್ ಆಗಲಿ, ನಿಮಗೆ ಮತ್ತು ಎಲ್ಲ ರೀತಿಯ ಒಂದು ನೀವು ಗೆಸ್ಟ್ ಹೌಸಿಗೆ ಬಂದರೆ, ಈಗ ನಾನು ಒಂದು ದಿನ ಇಲ್ಲೇ ಇದ್ದೆ, ನಮ್ಮೊಂದು ಫ್ಯಾಮಿಲಿ ಬಂದಿತ್ತು. ಒಂದು ಮನೆಯ ವಾತಾವರಣ ನಿಮಗೆ ಎಲ್ಲಿ ಗೆಸ್ಟ್ ಹೌಸಲ್ಲಿ ಕೂತಂಥ ವಾತಾವರಣ ಇಲ್ಲ, ನಿಮ್ಮ ಮನೆಯ ವಾತಾವರಣವೇ ಸಿಗುತ್ತೆ. ಒಂದು ಡಿಫ್ರೆಂಟ್ ಆದ ಒಂದು ಬೇರೆಯಾದ ಒಂದು ಅನುಭವ ನಿಮಗೆ ಇಲ್ಲಿ ಬಂದು ಒಂದು ಸಾರಿ ನೀವು ಕೂಡ ಸ್ಟೇ ಮಾಡಿ ನೋಡಿ. ಒಂದು ರೀಸನೇಬಲ್ ಪ್ರೈಸ್ ಕೂಡ ಕೊಡ್ತಾರೆ. ನಾವು ಈಗ ಸಿಟಿಗೆ ಹೋದರೆ ಅಲ್ಲಿ ನಮಗಿರಲಿಕ್ಕೆ ತುಂಬ ಏನು ಕಾಸ್ಟ್ಲಿ ಆಗುತ್ತೆ. ಆದರೆ ಇಂಥ ಜಾಗಗಳಲ್ಲಿ ನೀವು ನೈಟ್ ಸ್ಟೇ ಮಾಡಿ, ಅಲ್ಲದೆ ಉಡುಪಿ ಕೂಡ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ಒಂದು ಹೆಸರುವಾಸಿಯಾದ ಜಿಲ್ಲೆ. ಹಾಗೆ ಹತ್ತಿರದಲ್ಲಿರುವಂಥ ಮಂಗಳೂರು ಕೂಡ ಪ್ರವಾಸೋದ್ಯಮಕ್ಕೆ ಒಂದು ಹೆಸರಾಂತ ಜಿಲ್ಲೆ. ಈ 2 ಜಿಲ್ಲೆಗಳ ಒಂದು ಮಧ್ಯ ಅಂತರ ಅಂತಲೇ ಹೇಳ್ಬೋದು. ಈಗ ಇರೋದು ನೀವು ಉಡುಪಿ ಜಿಲ್ಲೆಯಲ್ಲಾದರೂ ಆ 2 ಜಿಲ್ಲೆಗಳಿಗೆ ಕೂಡ ನೀವು ತುಂಬ ಹತ್ತಿರವಾಗಿರ್ತೀರಿ. ಆ ಕಡೆ ಮಂಗಳೂರಿಗೆ ಹೋಗಿ ನೀವು ಒಳ್ಳೊಳ್ಳೆಯ ಪ್ರವಾಸ ತಾಣಗಳು, ದೇವಸ್ಥಾನಗಳನ್ನು, ಬೀಚ್ಗಳಿವೆ, ಸುಂದರವಾದ ಬೀಚ್ಗಳಿವೆ. ಇಲ್ಲಿ ಹತ್ತಿರದಲ್ಲಿ ಕಾಪು ಬೀಚ್ ಇದೆ, ಕಾಪು ಮಾರಿಯಮ್ಮ ದೇವಸ್ಥಾನ ಇದೆ, ಮತ್ತು ಪ್ಯಾಲೇಸ್ ಗಾರ್ಡನ್ ಇದೆ. ಇಲ್ಲಿ ಪ್ಯಾಲೇಸ್ ಗಾರ್ಡನ್ ಅಂತಿದೆ, ಅದಕ್ಕೆ ವಿಸಿಟ್ ಮಾಡ್ಬೋದು. ಇನ್ನು ಹಲವಾರು ಪ್ರವಾಸೋದ್ಯಮ ಕ್ಷೇತ್ರಗಳಿದೆ, ಅಲ್ಲಿಗೂ ಕೂಡ ನೀವು ಭೇಟಿ ಕೊಟ್ಟು ಒಂದು ಸಾರಿ ನೀವು ಅದರ ಪ್ರವಾಸದ ಅನುಭವವನ್ನು ಇನ್ನೂ ಚೆನ್ನಾಗಿ ನೀವು ರೂಪಿಸ್ಕೊಳ್ಬೋದು. ಇನ್ನು ನೀವು ಬಟರ್ಫ್ಲೈ ಗೆಸ್ಟ್ ಹೌಸಿಗೆ ಬಂದರೆ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಕಿಚನನ್ನು ಇವರು ಅಪ್ರೂವ್ ಮಾಡಿದ್ದಾರೆ. ಒಂದು ಒಳ್ಳೆಯ ಕಿಚನ್ ನಿಮಗೆ ಇದೆ. ಪ್ರತ್ಯೇಕವಾಗಿ ಹೋಟೆಲ್ಗೆ ಹೋಗಬೇಕಂತಿಲ್ಲ, ನಿಮ್ಮ ಮನೆ ಊಟವನ್ನು ನೀವೇ ಇಲ್ಲಿ ತಯಾರಿಸಿ. ನಾವು ಕೂಡ ಬಂದವರು ನಮ್ಮ ಊಟವನ್ನು ನಾವು ಇಲ್ಲೇ ಪ್ರಿಪೇರ್ ಮಾಡಿದ್ದೇವೆ. ತುಂಬ ಒಂದು ಒಳ್ಳೆಯ ಅನುಭವ. ಈ ಕಿಚನಲ್ಲಿ ನಿಮಗೆ ಅಡುಗೆ ತಯಾರಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿವೆ. ನಿಮಗೆ ರೆಫ್ರಿಜಿರೇಟರ್ ಇದೆ, ಕುಕ್ಕಿಂಗ್ ಗ್ಯಾಸು, ಅದು ಇದು ಎಲ್ಲ ಕೆಲವು ಪಾತ್ರೆಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಅಡುಗೆಯನ್ನು ನೀವೇ ಇಲ್ಲಿ ತಯಾರಿಸಿಕೊಳ್ಬೋದು. ಈ ಗೆಸ್ಟ್ ಹೌಸ್ನಲ್ಲಿ ನಿಮಗೆ ಎಲ್ಲ ಬೆಡ್ರೂಮ್ಗಳು AC ಪ್ರೊವೈಡ್ ಮಾಡಿದ್ದಾರೆ.